ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಫ್ರೆಂಡ್ಸ್, ಇವತ್ತು ಸಂಡೇ, ಬೆಳಗ್ಗೆ ಎದ್ದು ಕಾಫಿ ಕುಡಿದು ತಿಂಡಿ ತಿಂದು ಮಧ್ಯಾಹ್ನ ಆಗೇ ಹೋಯ್ತು. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಫಸ್ಟ್ ಏನ್ ಅನ್ಕೊಂಡೆ ಅಂದ್ರೆ ಬೆಳಗ್ಗೆನೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸಾಯಂಕಾಲ ತನಕ ಅಂತ. ಬಟ್ ಪವರ್ ಹೋಗಿ ಬರೋದು ಮಾಡ್ತಿತ್ತು. ಆಮೇಲೆ ಜೋರು ಮಳೆ ಇದೆ. ಸೊ ಹಾಗಾಗಿ ಮನೆಯೆಲ್ಲ ಕತ್ಲೆಯಲ್ಲಿ ನಾನು ಬ್ಲಾಗ್ ಮಾಡ್ತಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಆಮೇಲೆ ಬೋರಿಂಗ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಈಗ ಮಧ್ಯಾಹ್ನದ ಅಡಿಗೆನೂ ಕೂಡ ಆಗೋಯ್ತು. ಇವತ್ತು ಹೀರೆಕಾಯಿ ಹುಳಿ ಮಾಡಿದೀನಿ, ಅಂದ್ರೆ ಮಸ್ಕಾಯಿ ಅಂತ ಹೇಳ್ತಾರಲ್ಲ ಅದು, ಮತ್ತೆ ರೈಸು ನಂಚ್ಕೊಳ್ಳೋದಿಕ್ಕೆ ಹಪ್ಪಳ ಹಾಕಿದೀನಿ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಮಾಡ್ಲಿಲ್ಲ. ಸಂಡೇ ಆದ್ರೂ ನಾನ್ ವೆಜ್ ಎಲ್ಲ ಬೇಡ ಅಂತ ಹೇಳಿದೀನಿ. ಲಾಸ್ಟ್ ಟೈಮ್ ತಿಂದು ಬೋರ್ ಆಗಿದೆ, ಸ್ವಲ್ಪ ಬ್ರೇಕ್ ಕೊಡೋಣ ಅಂತ. ಬ್ರೇಕ್ ಕೊಡೋಣ ಅನ್ನೋದಕ್ಕಿಂತ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಆಮೇಲೆ ಇನ್ನು ಏನೇನ್ ಪ್ಲಾನ್ ಹಾಕೊಂಡಿದೀನಿ ಇವತ್ತು ಅಂತಂದ್ರೆ, ಇಶಾನ್ಗೆ ಹೇರ್ ಕಟಿಂಗ್ ಮಾಡಿಸ್ಬೇಕು. ಅದನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೂ ಬೇಡ ಅಂತ ಅನಿಸ್ತಿದೆ. ಅನ್ಲಾಕ್ ಆಗಿದೆ, ಬಟ್ ಹೊರಗಡೆ ಹೋಗೋದು ಅಷ್ಟು ಸೇಫ್ಟಿ ಇಲ್ಲ. ಥರ್ಡ್ ವೇವ್ ಮತ್ ಜೊತೆಗೆ ಈಗ ಏನೋ ಡೆಲ್ಟಾ ಪ್ಲಸ್ ಅಂತೆಲ್ಲ ಹೇಳ್ತಿದ್ದಾರೆ. ಅದರಲ್ಲೂ ಮಕ್ಕಳಿಗೆ ಜಾಸ್ತಿ ಇದು ಡೇಂಜರ್ ಅಂತ ಬೇರೆ ಅಂತಿದ್ದಾರೆ. ಕರ್ಕೊಂಡೋಗಿ ಅಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡ್ ಬರೋದು ಅಷ್ಟು ಸೇಫ್ಟಿ ಅನ್ಸಲ್ಲ. ಅದಕ್ಕೋಸ್ಕರ ಮನೆಗೆ ಕರ್ಸೋಣ ಅನ್ಕೊಂಡಿದೀನಿ. ಈಗಂತೂ ಆನ್ಲೈನ್ ಅಲ್ಲಿ ಪ್ರತಿಯೊಂದು ಸಿಗುತ್ತೆ. ಹೇರ್ ಕಟಿಂಗ್ ಮಾಡ್ಸಕ್ ಇರಕ್ಕಾಗತ್ತಾ? ಅರ್ಬನ್ ಕಂಪ್ನಿ ಅನ್ನೋದ್ರಿಂದ ಕರ್ಸೋಣ ಅಂತ ಪ್ಲಾನ್ ಮಾಡಿದೀನಿ. ಇವನ್ ಅರುಣ್ ಕೂಡ ಅಲ್ಲಿ ಸರ್ಚ್ ಮಾಡ್ತಿದ್ದಾರೆ ಟೈಮ್ ಸ್ಲಾಟ್ ಎಲ್ಲ ಯಾವಾಗ ಸಿಗುತ್ತೆ ಏನು ಅಂತ. ಆದಷ್ಟು ಈವ್ನಿಂಗ್ ಇಟ್ಕೊಳ್ಳೋಣ ಅಂತ, ಯಾಕಂದ್ರೆ ಬೆಳಗ್ಗೆಲ್ಲ ಕೆಲಸ ಮಧ್ಯಾಹ್ನ ಆಗೇ ಹೋಯ್ತು. ಸೊ ಇನ್ಮೇಲೆ ಅವನಿಗೂ ಫ್ರೀ ಆಗುತ್ತೆ. ಸೊ ಈವ್ನಿಂಗ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀವಿ. ಬಟ್ ಇನ್ನ ಅದು ಕನ್ಫರ್ಮ್ ಆಗಿಲ್ಲ. ಹಾಗೆ ಇವತ್ತು ಒಂದಷ್ಟು ಕಿಚನ್ ಪ್ರಾಡಕ್ಟ್ಸ್ ತರಿಸಿದೀನಿ ಮನೆಗೆ. ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದು ಅಮೆಝಾನ್ ಇಂದ ಆಗ್ಬೋದು ಅಥವಾ ಫ್ಲಿಪ್ಕಾರ್ಟ್ ಅಥವಾ ಇನ್ನೊಂದು ಆಪ್ ಇಂದ ತರಿಸಿರೋದಲ್ಲ. ಸೊ ಈಗ ಸ್ವಲ್ಪ ಟ್ರೆಂಡಿ ಆಗಿರೋದು ವಾಟ್ಸಪ್ ಅಲ್ಲಿ ಕೂಡ ಈಗ ಲೇಡೀಸ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರ ಪ್ರಾಡಕ್ಟ್ಸ್ ನ ಮನೇಲಿ ಕುತ್ಕೊಂಡೆ ಸೇಲ್ ಮಾಡ್ತಿರ್ತಾರೆ. ಕ್ಲೋತ್ ಆಗ್ಬೋದು, ಕಿಚನ್ ಐಟಮ್ಸ್ ಆಗ್ಬೋದು, ಗಿಫ್ಟ್ ಆರ್ಟಿಕಲ್ಸ್ ಆಗ್ಬೋದು, ಆ ರೀತಿ. ಸೊ ಅಂತವ್ರ ಹತ್ರ ನಾನು ಇವತ್ತು ಒಂದಷ್ಟು ಕಿಚನ್ ಐಟಮ್ಸ್ ತರಿಸಿದೀನಿ. ಆ ಪ್ರಾಡಕ್ಟ್ಸ್ ಗೆಲ್ಲ ಯೂಸ್ಫುಲ್ ಆಗುವಂಥದ್ದು, ತುಂಬಾ ಅಟ್ರಾಕ್ಟಿವ್ ಆಗೂ ಇದೆ. ಹೇಗಿದೆ ಅಂತ ನಿಮ್ಗಳ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀನಿ. ಸೊ ನಂಗೆ ಇಷ್ಟ ಆದ್ರೆ ಖಂಡಿತ ಅವ್ರದ್ದು ವಾಟ್ಸಪ್ ಲಿಂಕ್ ಕೂಡ ನಿಮ್ಗೆ ಹಾಕ್ತೀನಿ. ನೀವು ಕೂಡ ಬೇಕಾದ್ರೆ ಫಾಲೋ ಮಾಡ್ಬೋದು. ಅವ್ರದ್ದು ಹೋಮ್ ಡೆಲಿವರಿ ಕೂಡ ಇದೆ. ಸೊ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಫಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ. ಸದ್ಯಕ್ಕೀಗ ಊಟ ಮಾಡಿಸ್ಬೇಕು ವಿಶಾನ್ಗೆ. ಆಮೇಲೆ ನಾನು ಊಟ ಮಾಡ್ಬಿಟ್ಟು ಮತ್ತೆ ಕಿಚನ್ ಪ್ರಾಡಕ್ಟ್ಸ್ ತಗೊಂಡ್ ಬರ್ತೀನಿ. ಮಧ್ಯಾಹ್ನದ ಊಟ ನೋಡಿ. ಕಿಚನ್ ಪ್ರಾಡಕ್ಟ್ಸ್ ನೋಡಿ ಇಷ್ಟು ತಗೊಂಡಿದೀನಿ. ಇವಾಗ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಎಲ್ಲವೂ ಸೂಪರ್ಬ್ ಆಗಿದೆ, ನನ್ಗೆ ಇಷ್ಟ ಆಯ್ತು. ಆಕ್ಚುಲಿ ಇದು ನಾನು ನಮ್ಮ ಬಿಲ್ಡಿಂಗ್ ಅಲ್ಲಿ ಒಬ್ರು ಸೇಲರ್ ಇದ್ದಾರೆ, ಒಬ್ರು ಲೇಡಿ ಇದನ್ನ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಇದನ್ನ ಸೇಲ್ ಮಾಡ್ತಾರೆ. ನನಗೂ ಒಂದಷ್ಟು ಇಷ್ಟ ಆಯ್ತು ಪ್ರಾಡಕ್ಟ್ಸ್, ಹಾಗಾಗಿ ಪರ್ಚೇಸ್ ಮಾಡಿದೆ. ಅದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದೀನಿ. ಎಲ್ಲರಿಗೂ ಆಸೆ ಇರುತ್ತೆ, ಪ್ರತಿ ಸಲನೂ ನಾವು ನಮ್ಮ ಕಿಚನ್ ಆಕ್ಸೆಸರೀಸ್ ಆಗ್ಬೋದು ಅಥವಾ ಕಿಚನ್ ಅಲ್ಲಿ ಇಡುವಂತ ಐಟಮ್ಸ್ ಆಗ್ಬೋದು ಸ್ವಲ್ಪ ಮಾಡರ್ನೈಸ್ ಮಾಡ್ತಾ ಇರ್ಬೇಕು, ಮತ್ತೆ ಅದು ಟ್ರೆಂಡ್ ತಕ್ಕಂತೆ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹಂಗಾಗಿ ನನಗೂ ಯೂಸ್ಫುಲ್ ಆಗುವಂಥದ್ದು, ನಾನೇನು ವೇಸ್ಟ್ ಮಾಡಿಲ್ಲ. ಯಾವ್ಯಾವ್ದು ಯೂಸ್ ಆಗುತ್ತೋ ಅಂಥದನ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದೊಂದು ಒಳ್ಳೆ ಟಿಪ್ ಆಗ್ಬೋದು. ಯಾರೆಲ್ಲ ಮನೇಲೇ ಇರ್ತಿರೋ ಅಂಥವ್ರು, ನೀವು ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಅದನ್ನ ನೀವು ವಾಟ್ಸಪ್ ಮುಖಾಂತರ ನೀವು ಸೇಲ್ ಮಾಡ್ಕೊಳ್ಬೋದು. ಕ್ಲಾತ್ ಆಗ್ಬೋದು, ಈ ತರ ಕಿಚನ್ ಐಟಮ್ಸ್, ಆಕ್ಸೆಸರೀಸ್ ಆಗ್ಬೋದು, ಅಥವಾ ಸ್ಟೇಷನರಿ ಐಟಮ್ಸ್ ಆಗ್ಬೋದು, ಅಥವಾ ಬರ್ತ್ಡೇ ಪಾರ್ಟಿಗೆ ಡೆಕೋರೇಟ್ ಮಾಡುವಂತ ಐಟಮ್ಗಳಾಗ್ಬೋದು. ಸೊ ನಿಮ್ಗೆ ಒಂದಷ್ಟು ಫ್ರೆಂಡ್ ಸರ್ಕಲ್ ಇರ್ತಾರೆ ವಾಟ್ಸಪ್ ಅಲ್ಲಿ, ಅವ್ರನ್ನೇ ಒಂದಷ್ಟು ಜನ ತಗೊಂಡು ನೀವು ಗ್ರೂಪ್ ಮಾಡ್ಕೊಂಡು ಸೇಲ್ ಮಾಡ್ಬೋದು. ಸೊ ನಿಮ್ಗೂ ಒಂದಷ್ಟು ಪ್ರಾಫಿಟ್ ಅರ್ನ್ ಆಗುತ್ತೆ. ಈಗ ನಾನು ಅಂತದೇ ಒಂದು ಗ್ರೂಪ್ ಅಲ್ಲಿ ತಗೊಂಡಿದ್ದೀನಿ ಅಂತ ಹೇಳಿದೆ. ಇವ್ರದ್ದು ಏನಿದು ಕೊರಿಯರ್ ಫೆಸಿಲಿಟೀಸು ಕೂಡ ಇದೆ. ಸೊ ನಾನ್ ತೋರಿಸಿರೋದಲ್ಲದೆ ಈಗ ಅವ್ರಿಗೂ ಒಂದು ಬೇಕಾದ್ರೆ ಒಂದು ಏನಂತಾರೆ ಪರ್ಚೇಸಿಂಗ್ ಕೂಡ ಆಗ್ಬೋದು, ನೀವೇನಾರು ಇಷ್ಟಪಟ್ಟು ತಗೊಳ್ಳೋದ್ರಿಂದ. ಸೊ ಅವ್ರದ್ದು ಕೊರಿಯರ್ ಫೆಸಿಲಿಟೀಸ್ ಇರೋದ್ರಿಂದ ನಿಮ್ಗೂ ಒಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ, ಅವ್ರಿಗೂ ಒಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ, ಡಿಲೇ ಮಾಡೋದು ಬೇಡ. ಮೊದಲಿಗೆ ನನಗೆ ಇಷ್ಟು ತಗೊಂಡಿರೋದ್ರೆಲ್ಲಕ್ಕಿಂತ ಫಸ್ಟ್ ಇಷ್ಟ ಆಗಿದ್ದು ಈ ಕ್ಯಾಸ್ರೋಲ್. ಇದು ಯಾಕೆ ಅಂತಂದ್ರೆ ಇದು ಫ್ಲೋರಲ್ ಡಿಸೈನ್ ಇದೆ ನೋಡಿ, ಕಾಣಿಸ್ತಿದೆ ಅನ್ಕೋತೀನಿ. ಇದ್ರ ಪ್ರೈಸ್ ಬಂದು 700 ರೂಪೀಸ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬರೋ ಪ್ರಾಡಕ್ಟ್ಸ್ ಎಲ್ಲ ಪ್ರೈಸ್ ಹೇಳಕ್ ಹೋಗಲ್ಲ, ಆದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇಲ್ಲ ಅಂತಂದ್ರೆ ಅವ್ರದ್ದು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಲ್ವಾ, ನೀವು ಅಲ್ಲಿ ಅದನ್ನ ಜಾಯಿನ್ ಆದ್ರೆ ಎವ್ರಿ ಡೇ ಅವರು ಏನಿದು ಕಿಚನ್ ಐಟಮ್ಸ್ ನೆಲ್ಲ ಪೋಸ್ಟ್ ಮಾಡ್ತಿರ್ತಾರೆ ವಿತ್ ಪ್ರೈಸ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ ಇದು.
ಯಾವ್ದಾದ್ರು ಮದ್ವೆಗೆ ನೀವು ಪ್ರೆಸೆಂಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನಾದ್ರು ನೀವೀಗ ಲಂಚು ಅಥವಾ ಡಿನ್ನರ್ ಯಾರಿಗಾದ್ರು ಗೆಸ್ಟ್ ಆರ್ಗನೈಸ್ ಮಾಡಿದಾಗ ಇಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ಚೆನ್ನಾಗಿದೆ. ಫ್ಲೋರಲ್ಗೆ ಒಂಥರ ಲೈಟ್ ಪರ್ಪಲ್ ಕೊಟ್ಟಿದ್ದಾರೆ ಅಂಡ್ ಸ್ವಲ್ಪ ಲಾರ್ಜ್ ಆಗೂ ಇದೆ. ನೀವು ರೈಸ್, ಬಿರಿಯಾನಿ ಜೊತೆಗೆ ಚಪಾತಿ, ಕರಿ ಏನ್ ಬೇಕಾದ್ರೂ ತುಂಬಿಟ್ಕೊಳ್ಬಹುದು. ಚೆನ್ನಾಗಿದಲ್ಲ, ನಂಗೆ ಸಖತ್ ಇಷ್ಟ ಆಯ್ತು ಇದು. ಆಮೇಲೆ ಇಲ್ಲಿ ನಿಮ್ಗೆ ಸೈಡ್ಸ್ ಅಲ್ಲಿ ಅವರು ರೋಸ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಅದು ಹೈಲೈಟ್ ಈ ಬಾಕ್ಸ್ಗೆ, ಆಕ್ಚುಲಿ ಕ್ಯಾಸರೋಲ್ಗೆ. ನೆಕ್ಸ್ಟ್ ರೋಟಿ ಮ್ಯಾಟ್. ಚಪಾತಿ ಮಾಡ್ತೀವಿ, ಒಟ್ಟಿಗೆ ಲಟ್ಸಿಡ್ತೀವಿ, ಬಿಸಿಗೆ ನಾವು ಈಗ ಕ್ಯಾಸರೋಲ್ ಹಾಕಿದ ತಕ್ಷಣ ಅದು ಏನಾಗ್ಬಿಡುತ್ತೆ ಅಂದ್ರೆ ಕೆಳಗಡೆ ಇರೋದು ಒಂಥರ ಮೆತ್ತೆ ಆಗ್ಬಿಡುತ್ತೆ, ನೀರ್ ರೀತಿ ಆಗುತ್ತೆ. ಸೊ ಹಂಗಾಗ್ಬಾರ್ದು. ಆಮೇಲೆ ಸಾಫ್ಟ್ ಆಗಿರ್ಬೇಕು ಅಂತಂದ್ರೆ ನಾವು ಕ್ಲೋತ್ ಯೂಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಈ ತರ ಕಡಿಮೆ ರೇಟಲ್ಲಿ ರೋಟಿ ಮ್ಯಾಟ್ ಸಿಗುತ್ತೆ, ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. 2 ಪೀಸಸ್ ಬರುತ್ತೆ ನೋಡಿ, ಒಂದು ಕೆಳಗೆ ಹಾಕೊಳ್ಳೋದು, ಒಂದು ಮೇಲೆ ಹಾಕೋದು. ಈ ರೀತಿ ಹಾಕ್ಬಿಟ್ಟು ನೀವು ರೋಟಿ ಇಡೋದ್ರಿಂದ ತುಂಬಾ ಸಾಫ್ಟ್ ಇರುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕನೂ ಕೂಡ ಅಷ್ಟೇ ಸಾಫ್ಟ್ ಮೇಂಟೈನ್ ಮಾಡುತ್ತೆ. ಮತ್ತೆ ನೀವು ನೀಟಾಗಿ ಯೂಸ್ ಮಾಡ್ಕೊಳ್ಬಹುದು. ಸೊ ಇದು ಮೇಲ್ಗಡೆ ಮುಚ್ಚೋದಿಕ್ಕೆ. ಸೊ 2 ರೋಟಿ ಮ್ಯಾಟ್ ಬರುತ್ತೆ. ಇದು ಯೂಸ್ಫುಲ್ ತಾನೆ, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೀನಿ. ನೆಕ್ಸ್ಟ್ ಏನಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಈ ತರ ಟ್ರಾನ್ಸ್ಪರೆಂಟ್ ಬಾಕ್ಸ್ ತಗೊಂಡಿದೀನಿ. ಬರೀ 2 ಅಷ್ಟೇ ತಗೊಂಡಿರೋದು. ಏನಕ್ಕೆ ಅಂತ ಅಂದ್ರೆ ಒಂದು ಚಿಯಾ ಸೀಡ್ಸ್ಗೆ, ಒಂದು ಸಬ್ಜಾ ಸೀಡ್ಸ್ ಹಾಕೊಳ್ಳೋದಕ್ಕೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅದೆರಡನ್ನು. ಯಾಕಂದ್ರೆ ನಿಮ್ಗೂ ಗೊತ್ತು ನಾನು ಡಯಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದು ನೋಡಿ, ಈ ರೀತಿ ಓಪನ್ ಮಾಡ್ಕೊಳ್ಳೋದು. ಇಲ್ಲಿ ಲಾಕ್ ಆಗಿದೆ ನೋಡಿ. ಈಗ ನಾನು ಓಪನ್ ಮಾಡ್ತೀನಿ, ಇದು ಓಪನ್ ಆಯ್ತು ಈಗ. ಸೊ ನಾವ್ ಹಿಂಗೆ ಪೋರ್ ಮಾಡ್ಕೊಳ್ಬಹುದು. ಹಾಗಾಗಿ ಇದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಬೇಗ ನಾನು ಏನ್ ಇಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದು 2 ತಗೊಂಡೆ. ಇವನ್ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಳ್ಬಹುದು ಇದ್ರೊಳಗಡೆ. ಆಮೇಲೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದು. ಇದ್ರದ್ದು 2 ಪೀಸು, 6 ಪೀಸು, 12 ಪೀಸಸ್ ಅಂತ ಬರುತ್ತೆ. ನಾನು ಜಸ್ಟ್ 2 ಪೀಸ್ ತಗೊಂಡೆ, ನೋಡೋಣ ಹೆಂಗಿದೆ ಅಂತ. ನೆಕ್ಸ್ಟ್ ಬೇಕಾದ್ರೆ 6 ಪೀಸಸ್ ತಗೊಳ್ಬಹುದು. ಇವನ್ ನೀವು ಕಾಳುಗಳೆಲ್ಲ ತುಂಬಿಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೇನು ಪ್ರತಿ ಸಲ ಹಿಂಗ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದಾನೆ ನೀವು ಪೋರ್ ಮಾಡ್ಕೊಳ್ಬಹುದು. ಆಮೇಲೆ ಈ ತರ ಕ್ಲೋಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸೀಲಿಂಗ್ ಕ್ಲಿಪ್ಸ್. ಇದು ಎಲ್ಲರಿಗೂ ಗೊತ್ತು ಈ ಕ್ಲಿಪ್ಸ್. ಇದನ್ನು ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ. ನಾವು ಏನೇ ತಂದ್ರು ಮನೆಯಲ್ಲಿ ಅರ್ಧಂಬರ್ಧ ಉಳ್ಕೊಂಡಾಗ ಈ ಸೀಲಿಂಗ್ ಕ್ಲಿಪ್ಸ್ ಇದ್ರೆ ನೀಟಾಗಿ ಲಾಕ್ ಮಾಡಿ ಹಾಕ್ಬೋದು. ಸೊ ಅದಕ್ಕೆ ಮತ್ತೆ ಕ್ಲಿಪ್ಸ್ ಪರ್ಚೇಸ್ ಮಾಡಿದೀನಿ ಇದನ್ನ. ನೆಕ್ಸ್ಟ್ ಇದು ರೋಟಿ ಮ್ಯಾಟ್, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದಕ್ಕೆ ನಿಮ್ಗೆ ಕ್ಯಾಸರೋಲ್ ಬೇಡ, ಏನು ಬೇಡ, ಜಸ್ಟ್ ಇದೊಂದೇ ಇದ್ರೆ ಸಾಕು. ನೋಡಿ ಹಿಂಗ್ ಬರುತ್ತೆ ಇದು. ಇಲ್ಲಿ ವೆಲ್ಕ್ರೋ ಹಾಕಿದ್ದಾರೆ. ಇದನ್ನ ನಾವು ಅಂಟಿಸ್ಕೊಳ್ಬಹುದು ಚಪಾತಿ ಹಾಕಿಟ್ಬಿಟ್ಟು. ಇದು ಫ್ಲೋರಲ್ ಡಿಸೈನ್ ಇದೆ, ತುಂಬಾ ಚೆನ್ನಾಗಿದೆ ಇದು. ಸೊ ನೋಡಿ, ಈ ತರ ನೀವು ಮಧ್ಯದಲ್ಲಿ ಚಪಾತಿ ಇಟ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಳ್ಬಹುದು. ಅಂಡ್ ನೀವು ಇದನ್ನ ಕ್ಯಾರಿ ಮಾಡ್ಬೋದು. ಈಗ ಲೈಕ್ ನೀವೊಂದು 2-3 ಡೇಸ್ ಹೊರಗಡೆ ಹೋಗ್ತಿರ್ತೀರಾ, ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಅಥವಾ ಹೊರಗಡೆ ಊಟ ಇಷ್ಟ ಆಗಲ್ಲ ಅನ್ನೋರು ಮನೆಯಿಂದನೇ ಚಪಾತಿ ಒಂದಷ್ಟು ತಗೊಂಡೋಗುವಾಗ ಈ ರೀತಿ ಹಾಕೊಳ್ಳೋದ್ರಿಂದ ನಿಮ್ಗೆ ಬಾಕ್ಸಸ್ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡಿ ಚಪಾತಿ ಹಾಕ್ಬಿಟ್ಟು ಹಿಂಗೆ ವೆಲ್ಕ್ರೋನ ಸ್ಟಿಕ್ ಮಾಡ್ಬಿಟ್ರೆ ಇದೊಂದು ರೀತಿ ನೋಡಿ ಎಷ್ಟು ಲೈಟ್ ವೇಟ್ ಇದೆ. ಇಲ್ಲಾಂದ್ರೆ 25 ಚಪಾತಿ ಇಡ್ಸುತ್ತೆ ಇದು. ನೀಟಾಗಿ ಇದನ್ನು ಒಂದು ನಿಮ್ಮ ಕ್ಯಾರಿ ಬ್ಯಾಗ್ ಎಲ್ಲಿ ಇರುತ್ತೋ ಅಲ್ಲಿ ಹಾಕೊಂಡು ಹೋಗ್ತಾ ಇರ್ಬೋದು. ಇದೊಂದು ಯೂಸ್ಫುಲ್ ಆಯ್ತು ಇದು. ನಾನು ಆಕ್ಚುಲಿ ಇದೊಂದು ಬೇಕು ಅಂತ ಸರ್ಚ್ ಮಾಡ್ತಿದ್ದೆ, ಅದೊಂದು ಸಿಕ್ತು. ನೆಕ್ಸ್ಟ್ ನಾವು ಬಜ್ಜಿ ಬೋಂಡಾ ಎಲ್ಲ ಮಾಡ್ತಾ ಇರ್ತೀವಿ. ಕೆಲವು ಸಲ ಅದು ಎತ್ತೋದಕ್ಕೂ ಕಷ್ಟ ಆಗ್ತಿರುತ್ತೆ. ಬಟ್ ಈಗ ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನ ನಾವು ಸ್ಟ್ರೈನ್ ಮಾಡೋದಿಕ್ಕೆ ನೀಟಾಗಿ ಕೊಟ್ಟಿದ್ದಾರೆ. ಹಿಂಗೆ ಎತ್ಕೊಂಡು ಇಲ್ಲೇನೆ ಸ್ಟ್ರೈನ್ ಮಾಡ್ಬಿಟ್ಟು ಹಾಕೊಳ್ಬಹುದು. ಕಾಣಿಸ್ತಿದೆ ಅನ್ಕೊಳ್ತೀನಿ ನಾನು. ಇಲ್ಲಿ 2 ಇದೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಚಪಾತಿ ಲಟ್ಸೋದು ಅಥವಾ ಪೂರಿ ಲಟ್ಸೋದು ಅಂತ ಮಣೆ ತಗೊಂಡಿದೀನಿ. ಕ್ವಾಲಿಟಿ ಮಾತ್ರ ಸೂಪರ್ಬ್ ಆಗಿದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬಾ ಇಷ್ಟ ಆಯ್ತು. ಅಷ್ಟೇ ಗಟ್ಟಿಯಾಗೂ ಇದೆ, ಫಿನಿಶಿಂಗ್ ಚೆನ್ನಾಗಿದೆ.
ಬ್ಯಾಕ್ ಸೈಡು ಅಷ್ಟೇ ನೋಡಿದ್ವಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ದೊಡ್ಡ ದೊಡ್ಡ ಮೊಳೆಯಲ್ಲಿ ಅದನ್ನ ಲಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಕ್ವಾಲಿಟಿ ಚೆನ್ನಾಗಿದೆ. ಕೆಲವು ಚಪಾತಿ ಮಣೆ ಮರ ಒಂದು ತುಂಬಾ ಏನದು ಹಸಿಯಾಗಿರುತ್ತೆ, ಅದ್ರಲ್ಲಿ ಮಾಡಿರ್ತಾರೆ. ಕೆಲವು ಸಲ ಅದು ಬ್ರೇಕ್ ಆಗ್ತಾ ಇರುತ್ತೆ, ಇಲ್ಲ ಅಂದ್ರೆ ಅದು ನೀರ್ ತಗೊಂಡು ಒಂಥರ ಹಾಳಾಗ್ಬಿಟ್ಟಿರುತ್ತೆ. ನನ್ನ ಹತ್ರ ಒಂದಿದೆ, ಬಟ್ ಚಿಕ್ಕದದು, ದೊಡ್ಡ ಚಪಾತಿ ಲಟ್ಸಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ತರದೊಂದು ಒಳ್ಳೆ ಕ್ವಾಲಿಟಿ ಇರೋ ಮರದ್ದು ಹುಡುಕ್ತಾ ಇದ್ದೆ, ಸಿಕ್ತು. ಸೊ ಹಾಗಾಗಿ ಪರ್ಚೇಸ್ ಮಾಡಿದೀನಿ. ಆಕ್ಚುಲಿ ಇದ್ರ ಜೊತೆಗೆ ಇದು ಬರುತ್ತೆ, ಲಟ್ಟಂಗೆನೂ ಬರುತ್ತೆ. ಅದು ನೋಡಿ ಎಷ್ಟು ಉದ್ದ ಇದೆ, ಮತ್ತೆ ಸಣ್ಣಕ್ಕಿದೆ. ನಿಮ್ಗೆ ಚಪಾತಿ ಬೇಗನೆ ಲಟ್ಟಿಸ್ಕೊಳ್ಬಹುದು. ಸೊ ಇಷ್ಟು ಉದ್ದ ಬರುತ್ತೆ, ಇದು ಹೆಚ್ಚು ಕಮ್ಮಿ ನೋಡಿ ಹಿಂಗೆ ಇಷ್ಟು ಉದ್ದ ಬರುತ್ತೆ. ಸೊ ನಿಮ್ಗೆ ಬೇಗ ಚಪಾತಿ ಲಟ್ಸ್ಕೊಳ್ಬಹುದು. ಇದು ದಪ್ಪ ಇಲ್ಲ, ಸಣ್ಣ ಇದೆ, ಈಸಿಯಾಗಿ ಫ್ಲೋ ಆಗುತ್ತೆ. ಅಂಡ್ ಇದ್ರ ಪ್ರೈಸ್ ಬಂದು 650 rupees ಅಷ್ಟೇ. ನಿಜ ವರ್ತ್ ಅಂತ ಅನಿಸ್ತು, ನಂಗೆ ಸಖತ್ ಇಷ್ಟ ಆಗಿದೆ. ಇದು ತುಂಬಾ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅವರು. ನೆಕ್ಸ್ಟ್ ಕುಕಿಂಗ್ ಮಾಡ್ತಾ ಇರ್ತೀವಿ, ನಾನ್ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಸಿಲಿಕಾನ್ ಸ್ಪೂನ್ಸ್ ತಗೊಂಡಿದ್ದೀನಿ, ಸ್ಪ್ಯಾಚುಲಾಸ್ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಇದು ಈಟ್ ರೆಸಿಸ್ಟೆನ್ಸ್, ನಿಮ್ಗೆ ಬಿಸಿ ತಾಗೋದಿಲ್ಲ. ಸೊ ಹಾಗಾಗಿ ನೋಡೋಕ್ಕೂ ಚೆನ್ನಾಗಿದೆ. ಆಮೇಲೆ ಸರ್ವ್ ಮಾಡೋಕ್ ನೋಡಿ ಎಷ್ಟು ಅಗಲ ಇದೆ ಇದು. ಅದಕ್ಕೋಸ್ಕರ 4 ಪೀಸ್ ಬರುತ್ತೆ, 4 ಪೀಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ವುಡನ್ ಬಾಕ್ಸ್ ತಗೊಂಡಿದ್ದೀನಿ. ಇದು ಎಷ್ಟು ವೆಯ್ಟ್ ಇದೆ ಗೊತ್ತಾ, ಇದು ಒಂದ್ ಕೈಲೇ ಇಟ್ಕೊಳಕ್ ಆಗಲ್ಲ ಅಷ್ಟು ವೆಯ್ಟ್ ಇದೆ. ನೀವು ಇದನ್ನ ಮದ್ವೆಯಲ್ಲಿ ಅಥವಾ ಇನ್ಯಾರ್ದಾದ್ರು ಫಂಕ್ಷನ್ಸ್, ಮನೆ ಗೃಹ ಪ್ರವೇಶ ಇದ್ದಾಗ ಪ್ರೆಸೆಂಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿರೋಂಥದ್ದು ಚಪಾತಿ ಬಾಕ್ಸ್ ಇದು. ಇಲ್ಲೇ ಬರ್ದಿದ್ದಾರೆ ನೋಡಿ ಚಪಾತಿ ಅಂತ. ಸೊ ಇದು ಆಮೇಲೆ ಇಲ್ಲೆಲ್ಲ ನೀಟಾಗಿ ಕೆತ್ತನೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಡಿಸೈನ್ಸ್. ಫ್ಲೋರಲ್ ಡಿಸೈನ್ ಅಲ್ಲಿ ಮಾಡಿರೋಂಥದ್ದು. ಈ ರೀತಿ ಬರುತ್ತೆ ಕ್ಯಾಸ್ಟ್ರಾಲ್ ನೋಡಿ, ವುಡನ್ ಕ್ಯಾಸ್ಟ್ರಾಲ್. ಇದು ಸಖತ್ತಾಗಿದೆ. ಫಂಕ್ಷನ್ಸ್ಗೆ ಯಾವ್ದಾದ್ರು ಇದು ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ನೀವು ಧಾರಾಳವಾಗಿ ಕೊಡ್ಬೋದು. ತುಂಬಾ ವರ್ತ್ ಇದೆ ಇದು, ತುಂಬಾ ವೆಯ್ಟ್ ಇದೆ ಆಕ್ಚುಲಿ. ಅಂಡ್ ಎಲ್ಲೂ ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ. ಕೆಲವು ಸಲ ಡಿಸೈನ್ಸ್ ಎಲ್ಲ ಮಾಡುವಾಗ ವುಡ್ ಎದ್ದು ಬಂದ್ಬಿಡುತ್ತೆ, ಬಟ್ ಇಲ್ಲಿ ಎಲ್ಲೂ ಒಂಚೂರು ಡ್ಯಾಮೇಜ್ ಇಲ್ಲ. ನಿಮ್ ಕೈಗೂ ಎಲ್ಲೂ ಹೇಟ್ ಆಗೋದಿಲ್ಲ. ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಇದು. ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಪ್ಲೇನ್. ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ನೀವು, ನಾನು ಆಕ್ಸೆಸರೀಸ್ ತಗೊಂಡಿದೀನಿ ಇದಕ್ಕೆ ಕೇಕ್ ಇದ್ ಮಾಡೋದಿಕ್ಕೆ ಅಂತ. ಅವಾಗ ಇದನ್ನ ತೋರಿಸಿದ್ದೆ, ಸಿಲಿಕಾನ್ ಲಿಡ್. ಇದನ್ನ ಮತ್ತೆ ತಗೊಂಡಿದೀನಿ, ಅಷ್ಟು ಯೂಸ್ಫುಲ್ ಆಗುತ್ತೆ. ಫ್ರೂಟ್ಸ್ ಆಗ್ಬೋದು, ಆಲ್ರೆಡಿ ತೋರಿಸಿದೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ, ಬಟ್ ಇನ್ನೊಂದ್ಸಲ ಹೇಳ್ತಾ ಇದೀನಿ. ಮತ್ತೆ ಅದೇ 6 ಪೀಸಸ್. ಪ್ಲೇಟ್ಸ್ ಅವಶ್ಯಕತೆ ಇಲ್ಲ, ಇದಿರೋದ್ರಿಂದ ನಿಮ್ಗೆ ಲೈಟ್ ವೇಟ್ ಆಗು ಇರುತ್ತೆ. ನಿಮ್ಗೆ ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ಕೊಳಲ್ಲ. ನಿಮ್ಗೆ ಈಗ ವಾರ್ಡ್ರೋಬಲ್ ಜಾಗ ಇರಲ್ಲ, ಅಥವಾ ನಿಮ್ಮ ಡ್ರಾಯರ್ ಅಲ್ಲಿ ಇರೋದಿಲ್ಲ ಅಂದಾಗೆಲ್ಲ. ಸೊ ಈ ತರ ರೋಲ್ ಮಾಡ್ಬಿಟ್ಟು ನೋಡಿ ಹಿಂಗ್ ಇಟ್ಕೊಳ್ಬಹುದು. ಬೇಕು ಅಂದಾಗ ನಿಮ್ಮ ಯಾವ ವೆಸಲ್ಸ್ ಅಥವಾ ನಿಮ್ ಫ್ರೂಟ್ಸ್ ಯಾವ ಅಳತೆಯಲ್ಲಿ ಇದೆಯೋ ಅದು ತಗೊಂಡು ಸೀಲ್ ಮಾಡ್ಕೊಳ್ಬಹುದು. ಲಾಸ್ಟ್ ಮೆಜರಿಂಗ್ ಕಪ್ಸ್. ಸೊ ಕೇಕ್ ಬೇಕ್ ಮಾಡ್ತಾ ಇರ್ತೀವಿ, ಹಾಗಾಗಿ ಮೆಜರಿಂಗ್ ಕಪ್ಸ್ ಬೇಕು. ಸೊ ಅದಕ್ಕೋಸ್ಕರ ಮೆಜರಿಂಗ್ ಕಪ್ಸ್ ಪರ್ಚೇಸ್ ಮಾಡಿದೀನಿ. ಇದು ಸೆಟ್ ಆಫ್ 6 ಇದೆ. ಸೊ ನಮ್ಗೆ ಯಾವ ಅಳತೆಯಲ್ಲಿ ಬೇಕೋ ಅದು ಮಾಡ್ಕೊಳ್ಬಹುದು. ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಲಾಕ್ ಆಗಿದೆ. ಸೊ ಯಾವ್ದನ್ನು ಮಿಸ್ಪ್ಲೇಸ್ ಆಗೋದಿಲ್ಲ, ಒಂದೇ ಕಡೆ ಇರುತ್ತೆ. ಅಂಡ್ ಈಸಿಯಾಗಿ ನಾವು ಮೂವ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ಕಿಚನ್ ಐಟಮ್ಸ್ ಎಲ್ಲ ನೋಡಿದ್ರೆ ಹೇಗನ್ಸ್ತು ಕಮೆಂಟ್ ಮಾಡಿ ತಿನ್ಸೋದನ್ನ ಮರಿಬೇಡಿ. ನಂಗೆಲ್ಲ ಇಷ್ಟ ಆಗಿ ಮತ್ತೆ ಅದ್ರ ರಿವ್ಯೂಸ್ ಎಲ್ಲ ನೋಡಿ ಅಂಡ್ ಪಕ್ಕದ ಮನೆಯವ್ರನ್ನೆಲ್ಲ ಕೇಳಿ ಹೆಂಗಿದೆ ಏನು ಅಂತ ಮಾಡಿದ್ಮೇಲೆ ನಾನು ಕೂಡ ಪರ್ಚೇಸ್ ಮಾಡಿದೆ. ನಮಗೂ ತುಂಬಾ ಇಷ್ಟ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಸೊ ಹಾಗಾಗಿ ಅವ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ವಾಟ್ಸ್ಆಪ್ಗೆ ನೀವು ಜಾಯಿನ್ ಆಗಿ ಗ್ರೂಪ್ಗೆ ನಿಮ್ಗೂ ಯಾವ್ಯಾವ್ದು ಕಿಚನ್ ಐಟಮ್ಸ್ ಬೇಕು ಅಂತ ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು. ನಿಮ್ ಕೊರಿಯರ್ ಫೆಸಿಲಿಟೀಸ್ ಇದೆ. ಇಲ್ಲ ಅಂತಂದ್ರೆ ಅದನ್ನೇ ನೀವು ಬೇಕಾದ್ರೆ ರೀಸೇಲ್ ಕೂಡ ಮಾಡ್ಕೊಳ್ಬಹುದು ವಾಟ್ಸ್ಆಪ್ ಗ್ರೂಪ್ ಇಂದ. ಸೊ ಅವರಿಂದ ಪರ್ಚೇಸ್ ಮಾಡ್ಕೊಂಡು ನೀವು ಅಲ್ಲಿ ಸೇಲ್ ಮಾಡ್ಬೋದು. ಇಲ್ಲ ಅಂದ್ರೆ ಅಲ್ಲಿಂದ ನೀವು ಜಸ್ಟ್ ಆರ್ಡರ್ ತಗೊಂಡು ಇಲ್ಲಿ ಇವ್ರಿಗೆ ನೀವು ಹೇಳಿದ್ರೆ ಅವ್ರೇನೆ ಕೊರಿಯರ್ ಮಾಡ್ತಾರೆ, ಯಾರು ಕ್ಲೈಂಟ್ ಇರ್ತಾರೋ ಅವ್ರಿಗೆ. ಸೊ ನಿಮ್ಗೆ ಒಂದಿಷ್ಟು ಕಮಿಷನ್ ಕೂಡ ಸಿಗುತ್ತೆ. ಈ ತರ ನೀವು ಮಾಡ್ಕೊಳ್ಬಹುದು. ಮನೇಲೆ ಸುಮ್ನೆ ಕೂರೋದ್ಕಿಂತ ಇದು ಬೆಸ್ಟ್ ಆಪ್ಷನ್ ಅನ್ಸುತ್ತೆ. ಅಥವಾ ನಿಮ್ಗೆನೆ ಪರ್ಸನಲ್ ಆಗಿ ಬೇಕು ಅಂತಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ವಾಟ್ಸ್ಆಪ್ ಲಿಂಕ್. ಅಂಡ್ ಅವ್ರೇನಾದ್ರು ಅವ್ರದ್ದು ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ಅದನ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ, ಬಟ್ ನಾಟ್ ಶೋರ್, ಕೊಟ್ರೆ ಮಾಡೋಣ.
ಸೊ ಬನ್ನಿ ಇವತ್ತಿನ ಕಿಚನ್ ಐಟಮ್ಸ್ ಎಲ್ಲ ನೋಡಿದ್ರಿ, ನೆಕ್ಸ್ಟ್ ಏನು ಅಂತ ಗೊತ್ತಾಗುತ್ತೆ. ಈವ್ನಿಂಗು ಇಶಾನ್ ಹೇರ್ ಕಟ್ಟಿಂಗ್ ಅಂತ ನಾವು ಕರೆಸಿದ್ವಿ. ಸೊ ಅರ್ಬನ್ ಕಂಪ್ನಿಯಿಂದ ಬಂದಿದ್ರು ಆ್ಯಂಡ್ ಎಲ್ಲ ಥರ ಪ್ರಿಕಾಷನ್ಸು ತೊಗೊಂಡಿದ್ರು. ಹೊರಗಡೆ ಬರೋ ಮುಂಚೆಗೆ ಕೆಳಗಡೆನೆ ಸ್ಯಾನಿಟೈಸ್ ಮಾಡಿಸಿದ್ವಿ ಕಂಪ್ಲೀಟಾಗಿ ಅವ್ರಿಗೆ. ಅದಲ್ಲದೆ ಕೂಡ ಅವರು ಕಾಲಿಗೆ ಮತ್ತು ಕೈಗೆ ಎಲ್ಲ ಕಡೆನೂ ಕವರ್ ಮಾಡ್ಕೊಂಡಿದ್ರು. ಜೊತೆಗೆ ಅವರೇನೆ ಮನೆಗೆ ಏಪ್ರೋನು ತಂದಿದ್ರು, ಕೆಳಗಡೆ ಹೇರ್ಸ್ ಬಿಡಬಾರ್ದು ಅಂತ ಎಲ್ಲನೂ ಹಾಕಿ ರೆಡಿ ಮಾಡಿದರು. ಆ್ಯಂಡ್ ನಮಗೆ ಹೇರ್ ಸ್ಟೈಲ್ ಸೆಲೆಕ್ಷನ್ ಆಪ್ಷನ್ಸು ಕೂಡ ಇದೆ. ನಾವು ಯಾವ ಹೇರ್ ಸ್ಟೈಲ್ ಹೇಳಿದ್ರು ಮಾಡಿಕೊಡ್ತಾರೆ. ಪ್ರೈಸ್ ಒಂದೇ ರೀತಿ. ಸೊ ಎಲ್ಲ ಹೇರ್ ಸ್ಟೈಲ್ಗೂ ಒಂದೇ ಪ್ರೈಸು. ತುಂಬಾ ಚೆನ್ನಾಗಿದೆ, ಇದು ಅನುಕೂಲವಾಗಿದೆ. ಹೊರಗಡೆ ಮಕ್ಳನ್ನ ಕರ್ಕೊಂಡು ಹೋಗಿ ಮಾಡಿಸೋದ್ಕಿಂತ ಮನೇಲೇ ಕರ್ಸಿ ಮಾಡಿಸ್ಬೋದು. ಅದರಲ್ಲೂ ನಮ್ಮ ಇಶಾನ್ ಥರ ನಾಟಿ ಮಕ್ಕಳು ಇದ್ರಂತೂ ಅವ್ರಿಗೆ ಮನೇಲಿ ಮಾಡಿಸೋದೇ ಬೆಸ್ಟು. ನೋಡಿ ಕೂತಿದ್ದ ಕಡೆ ಕೂರಲ್ಲ, ಎಷ್ಟು ಹಾಡ್ತಿದ್ದಾನೆ. ನಮಗಂತೂ ಸಾಕಾಗೋಯ್ತು ಹೇರ್ ಕಟಿಂಗ್ ಮಾಡಿಸೋ ಅಷ್ಟರಲ್ಲಿ. ಬೇಗನೆ ಹೇರ್ ಕಟಿಂಗ್ ಆಯಿತು ಇಶಾನ್ ಅಂತ ಹೇಳ್ಬೋದು. ಬಟ್ ಅವ್ನು ಕೂಡ ಕಾಟಕ್ಕೆ ಪಾಪ ಅವ್ರ ಕೈಲಿ ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅರುಣ್ ಹೋಗಿ ಹೆಲ್ಪ್ ಮಾಡಿದ್ಮೇಲೆ ಸ್ವಲ್ಪ ಬೇಗನೆ ಆಯಿತು. ಆ್ಯಂಡ್ ಹೇರ್ ಕಟಿಂಗ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ತುಂಬಾ ಚೆನ್ನಾಗಿದೆ. ನಾವು 3 ಸೈಡ್ಸೂ ಫುಲ್ ಶಾರ್ಟ್ ಮಾಡಿಸಿ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಸ್ಟೈಲಿಶಾಗಿ ಮಾಡಿಸಿದ್ವಿ. ಜೆಲ್ಲು ಅಥವಾ ಹೇರ್ ಸ್ಪ್ರೇ ಹಾಕಿ ಎಲ್ಲ ಸೆಟ್ ಮಾಡಿದ್ರೆ ಯಾವ್ದಾರು ಅಕೇಶನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಅವರು. ಇಶಾನ್ ತೋರ್ಸಮ್ಮ, ನ್ಯೂ ಹೇರ್ ಸ್ಟೈಲ್. ಟರ್ನ್ ಹ್ಯಾಂಡ್ಸ್ ಬಿಡು. ಟರ್ನ್ ಎಸ್, ಹಂಗೆ ತಿರುಗಬೇಕು. ಹಿಂಗೆ ತಿರ್ಕೋ, ಈಗ ಹಿಂಗೆ ತಿರ್ಕೋ. ಏ ಇಶಾನ್ ನೋಡಿ ಹೇರ್ ಕಟಿಂಗ್ ಮಾಡಿಸ್ಕೊಬಿಟ್ಟು ಡ್ಯಾನ್ಸ್ ಆಡ್ತಿದ್ದಾನೆ. ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಅಲ್ಲ, ಅವರು ಪಾಪಚ್ಚೆ ಬ್ಲಾಂಕೆಟ್ ಹಾಕಿದ್ರು. ಇಶಾನ್ ಆಡೋ ಆಟಕ್ಕೆ ಇದೆಲ್ಲ ಹಿಂಗಾಯ್ತು. ಅವ್ರು ಹಾಕಿದ್ದು ವೇಸ್ಟ್ ಕೆಳಗಡೆ. ಫಸ್ಟ್ ಟೈಮ್ ಇಶಾನ್ ನೀನು ಪರವಾಗಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿ ಹೇರ್ ಕಟ್ ಮಾಡಿಸ್ಕೊಂಡಿದ್ದಲ್ವಾ? ಪರವಾಗಿಲ್ವಾ? ಇಲ್ಲ ಅಂದಿದ್ರೆ ಸಲೂನ್ ಅಲ್ಲಂತೂ ಹಿಂಸೆ. ಹೌದಾ? ಅಯ್ಯೋ, ಅಲ್ಲ ನೋಡಿ ಇಶಾನ್ ಏನ್ ಮಾಡ್ದೆ, ನನ್ನ ಫಾಲ್ಟ್ ಅಲ್ಲ. ಜಸ್ಟ್ ನಾನು ಓನ್ಲಿ ಒಂಚೂರು ಅಲ್ಲಾಡ್ಸ್ತಾ ಇದ್ದೆ, ಯಾಕೆಂದ್ರೆ ಇಲ್ಲಿ ಹೇರ್ಸ್ ಬಂದ್ಬಿಡ್ತಿತ್ತು, ಅಲ್ಲ ಚುಚ್ತಾ ಇತ್ತು. ಅವ್ರದ್ದು ಪ್ರಾಬ್ಲಮ್ ಅಂತೀಯಾ? ಅವ್ರದೆಲ್ಲ ಈ ನಿಕ್ಕದ್ದು ಪ್ರಾಬ್ಲಮ್. ನಿಕ್ಕದ ಪ್ರಾಬ್ಲಮ್ ಇಂದ ಆಗಿದ. ಈಗ ಹೋಗಿ ಶವರ್ ಹೋಗು. ಓಕೆ ಫ್ರೆಂಡ್ಸ್, ಇವತ್ತು ಕಾಫಿ ಜೊತೆಗೆ ಬಜ್ಜಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಇತ್ತು ಮನೆಯಲ್ಲಿ ಜಾಸ್ತಿ, ಸೊ ಅದಕ್ಕೋಸ್ಕರ ಬಜ್ಜಿ ಹಾಕೋಣ ಅಂತ. ಬಟ್ ನಾನು ಡಯಟಲ್ಲಿ ಇರೋದ್ರಿಂದ ನಾನು ಜಸ್ಟ್ 2 ತಿಂತೀನಿ ಅಷ್ಟೇ. ಮಿಕ್ಕಿದೆಲ್ಲ ಅರುಣ್ಗೆ ಇಶಾನ್ಗಾಗುತ್ತೆ. ಸೊ ಇವತ್ತು ಬಜ್ಜಿ ಪ್ಲಸ್ ಮಳೆ ಬರ್ತಿರೋದ್ರಿಂದ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಏನು ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು ಬಜ್ಜಿ ಒಂದೇ, ಅದಕ್ಕೋಸ್ಕರ ಬಜ್ಜಿ ಹಾಕ್ತಾ ಇದ್ದೀನಿ ಈಗ. ಹಾಗೆ ಇಲ್ಲಿ ಕಾಫಿ ಕೂಡ ರೆಡಿ ಆಗ್ತಿದೆ. ಇಶಾನ್ ಮಿಲ್ಕ್ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಅರುಣ್ ಆ್ಯಕ್ಚುಲಿ ಇಶಾನ್ ಇಬ್ರು ಅಲ್ಲಿ TV ನೋಡ್ತಾ ಕೂತಿದ್ದಾರೆ. ನಾನು ನೋಡಿ ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗಂತೂ ವೀಕೆಂಡ್ಸಲ್ಲಿ ರೆಸ್ಟೇ ಸಿಗೋದಿಲ್ಲ. ಸೊ ನಮಗೆ 365 ಡೇಸು ಒಂದೇ ಥರನೇ. ಅವ್ರಿಗಾದ್ರೆ ಅಟ್ಲೀಸ್ಟ್ 1-2 ಡೇಸ್ ಆದರೂ ರೆಸ್ಟ್ ಸಿಗುತ್ತೆ, ನಮ್ಗೆ ಅದೂ ಇಲ್ಲ. ಈಗ ಏನು ಮಾಡೋದು, ಮಾಡಬೇಕಲ್ಲ. ಫ್ರೆಂಡ್ಸ್, ರೆಡಿಯಾಗಿದೆ ನೋಡಿ ಬಜ್ಜಿ ಜೊತೆ ಬಿಸಿ ಬಿಸಿ ಕಾಫಿ ಮತ್ತು ಇಶಾನ್ ಮಿಲ್ಕು ಕೂಡ ರೆಡಿಯಾಗಿದೆ. ಆ್ಯಂಡ್ ಲೆಫ್ಟ್ ಓವರ್ ಬಜ್ಜಿ ಇಲ್ಲಿ ಕುಕ್ ಆಗ್ತಿದೆ. ಇದು ಲಾಸ್ಟು. ಇದು ನೋಡಿ ಇಶಾನ್ ಏನು ಮಾಡ್ತಿದ್ದಾನೆ. ಇಶಾನ್ ಹಂಗೆ ಮಾಡಬಾರ್ದು. ನಾನು ಜಸ್ಟ್ ಬಿಸಿ ಮಾಡ್ತಾ ಇದ್ದೆ. ಅದನ್ನ ಏನಕ್ಕೆ ಬಿಸಿ ಮಾಡ್ತೀಯಾ? ತುಂಬಾ ಚಳಿ ಆಗ್ತೈತೆ. ಅರೆ ನಿಂಗೆ ಚಳಿ ಆದ್ರೆ ಅದನ್ನ ಯಾಕೋ ಬಿಸಿ ಮಾಡ್ತೀಯಾ? ನಾ ಹಿಂಗೆ ಹಾಕೊಳ್ಳೋಕ್ಕೆ. ಅರೆ ಇಶಾನ್,
ಹಾಕೋಬಾರ್ದಾ? ಏನೇನೋ ಮಾಡ್ಬೇಡ ಎಲ್ಲ ಹೇರ್ ಸ್ಟೈಲು